ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಮಕ್ಳಿಗೆ ಏನೇನು ಮಾಡಿಕೊಡ್ತೀನಿ ತಿಂಡಿ ಅದೆಲ್ಲ ಇರುತ್ತೆ ನೋಡಿ. ಕರ್ಬೂಜದ ಹಣ್ಣು ಮತ್ತು ಬೆಲ್ಲದ ಹಣ್ಣು ಮತ್ತು ಬೆಲ್ಲ ಇಷ್ಟು ಹಾಕಿ ನಾನು ಇವತ್ತು ಜ್ಯೂಸ್ ಮಾಡಿಕೊಡ್ತೀನಿ. ಇದು ಸ್ನ್ಯಾಕ್ಸ್ ಬಾಕ್ಸ್ಗೆ. ಇದು ಮಿಲ್ಕ್ ಶೇಕ್ ಮಾಡಿದ್ದೀನಿ ಇವತ್ತು ಕುಡಿಯೋದಕ್ಕೆ, ಬೆಳಗ್ಗೆ ಕೊಟ್ಬಿಟ್ಟು ಹೋಗೋದಕ್ಕೆ. ಇದು ಐಸ್ ಕ್ರೀಮು ನಾನೇ ಮಾಡಿರೋದು ಮನೇಲಿ. ಇವತ್ತಿನ ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಇವತ್ತು ಸೆಕೆಂಡ್ ಇಯರ್ ಎಕ್ಸಾಮ್ ಇದೆ ನನ್ನ ದೊಡ್ಡ ಮಕ್ಳಿಗೆ. ಅವಳು ಓದ್ಕೊಂಡು ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಚಿಕ್ಕವ್ರಿಗೆ 9th ಸ್ಟ್ಯಾಂಡರ್ಡ್ ಏನೋ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಯಾಕೆ ಏನೂ ಗೊತ್ತಿಲ್ಲ. ಇದೊಂದು ಎಕ್ಸಾಮ್ ಹೋಗ್ಬಿಟ್ರೆ ಸಾಕಾಗುತ್ತೆ ನಮ್ಗಂತೂ. ಮಕ್ಳಿಗೆ ಎಕ್ಸಾಮ್ ಇತ್ತು ಅಂದರೆ ನಿಜವಾಗ್ಲೂ ಡಬಲ್ ಟೆನ್ಷನ್ ಎಲ್ಲ ನಮ್ಗೆ ಆಗ್ತಾ ಇರುತ್ತೆ. ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ, ನಮಗೆ ಭಯ ಆಗ್ತಾ ಇರುತ್ತೆ. ಏನು ಮಾಡ್ತಾರೋ ಪಾಪ ಗೊತ್ತಿಲ್ಲ. ತುಂಬ ಎಫರ್ಟ್ ಹಾಕಿ ರಾತ್ರಿ ಎಲ್ಲ ಓದ್ತಾರೆ ಕುತ್ಕೊಂಡು. ನೋಡಬೇಕು ಏನಾಗುತ್ತೆ ರಿಸಲ್ಟ್ ಬಂದಾಗ ಅಂತ. ನಾವೇನೋ ಹೇಳ್ತೀವಿ, ಮತ್ತು ಮಕ್ಕಳು ಚೆನ್ನಾಗಿ ಮಾಡಲೇಬೇಕು ಅಂತ ಇರುತ್ತೆ. ನೋಡಿ, ಒಂದು ಫೋನು ತುಂಬ ಅಂದರೆ ಹಳೇದು, ಅದ್ರಲ್ಲಿ ಕ್ಲಿಯರ್ ಇರಲ್ಲ. ಏನೋ ಬೇಜಾರು ಮಾಡ್ಕೋಬೇಡಿ. ನೋಡಿ, ಇದನ್ನು ವಾಟರ್ ಬಾಟಲ್ಗೆ ಆಲ್ಮೋಸ್ಟ್ 1 ಲೀಟರ್ವರೆಗೂ ಇದೆ. ಇದು ವಾಟರ್ ಬಾಟಲ್ಗೆ ಹಾಕಿ ಕಳಿಸ್ತೀನಿ. ಟೇಸ್ಟ್ ನೋಡ್ತೀನಿ ರೀ. ಸೂಪರ್ ಆಗಿದೆ ನಿಜ, ತುಂಬ ಚೆನ್ನಾಗಿದೆ. ದೊಡ್ಡ ಮಗಳಿಗೆ ಒಂದು ಗ್ಲಾಸ್ ಇಲ್ಲೇ ಹಾಕ್ಕೊಡ್ತೀನಿ. ಅವಳು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದಾಳಲ್ವ, ಅದಕ್ಕೆ ಒಂದು ಗ್ಲಾಸ್ ಇಲ್ಲೇ ಹಾಕ್ಕೊಟ್ಬಿಡ್ತೀನಿ. ಅವಳು ಚಿಕ್ಕವಳು ಕುಷ್ಕ ಥರ ಮಾಡಿದ್ದೀನಿ ಪ್ಲೈನಾಗಿ. ಅಮ್ಮು ಇಲ್ಲೇ ತಿಂಡಿ ತಿಂದು ಹೋಗ್ತೀರಾ? ಬಾಕ್ಸ್ ಹಾಕ್ಬೇಕಾ? ಇಲ್ಲೇ ತಿಂತೀಯಾ? ಹಾಂ ಆಯ್ತಲ್ಲ ಬಾ.
ನಾನು ಏಲಕ್ಕಿ ಪೌಡರ್ನ ಹಾಕೋದನ್ನ ಮರ್ತಿದ್ದೆ, ಅದಕ್ಕೆ ಈಗ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನೋಡಿ ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು.